ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಹನುಮಂತ್ ಕುಮಾರ್ ಕಟಗೇರಿ, ಕೊನ್ನೂರು ಸೈನ್ಸ್ PU ಕಾಲೇಜ್ LAT. ಇವತ್ತು ದ್ವಿತೀಯ PUC ಟೈಟ್ರೇಷನ್ ಬಗ್ಗೆ ನಾವು ಸ್ಟಡಿ ಮಾಡಬೇಕಾಗತ್ತೆ. ಸೆಕೆಂಡ್ PUCಯಲ್ಲಿ ಟೋಟಲ್ ಟೈಟ್ರೇಷನ್ಸ್ 2 ಟೈಟ್ರೇಷನ್ಸ್ ಬರ್ತಾವೆ. ಒಂದು KMnO4 ವರ್ಸಸ್ FAS ಸೊಲ್ಯೂಷನು, ಇನ್ನೊಂದು KMnO4 ವರ್ಸಸ್ ಆಕ್ಸಾಲಿಕ್ ಆ್ಯಸಿಡ್. ಇವತ್ತು ಏನಿದೆ ಅಂತಂದರೆ KMnO4 ವರ್ಸಸ್ FAS ಸೊಲ್ಯೂಷನ್ ಬಗ್ಗೆ ನಾವು ಏನು ಮಾಡಬೇಕು, ಸ್ಟಡಿ ಮಾಡೋಣ. ಫಸ್ಟ್ ಟೈಟ್ರೇಷನ್ಸ್ ಅಂತಂದ್ರೇನು? ದ ಪ್ರೊಸೆಸ್ ಆ್ಯಡಿಂಗ್ ದಿ ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ಟು ದಿ ಸೊಲ್ಯೂಷನ್ ಆಫ್ ಅನ್ನೋನ್ ಕಾನ್ಸಂಟ್ರೇಷನ್ ಅಂಟಿಲ್ ಜಸ್ಟ್ ರಿಯಾಕ್ಷನ್ ಈಸ್ ಕಂಪ್ಲೀಟೆಡ್ ಆರ್ ಕಾಲ್ಡ್ ಆಸ್ ದಿ ಏನು ಕರೀತಾರೆ ಅಂದರೆ ಟೈಟ್ರೇಷನ್ ಅಂತ ಕರೀತಾರೆ. ಈ ಟೈಟ್ರೇಷನ್ದೊಳಗೆ ಎಷ್ಟು ಟೈಪ್ಸ್ ಅದಾವೆ ಅಂತಂದರೆ ಟೋಟಲ್ 4 ಟೈಪ್ಸ್ ಇದೆ. ಒಂದು ಆ್ಯಸಿಡ್ ಬೇಸ್ ಟೈಟ್ರೇಷನು, ಸೆಕೆಂಡ್ ಒನ್ ರಿಡಾಕ್ಸ್ ಟೈಟ್ರೇಷನು, ಥರ್ಡ್ ಒನ್ ಪ್ರೆಸಿಪಿಟೇಷನ್ ಟೈಟ್ರೇಷನು, ನೆಕ್ಸ್ಟ್ ಫೋರ್ತ್ ಒನ್ ಕಾಂಪ್ಲೆಕ್ಸೋಮೆಟ್ರಿಕ್ ಟೈಟ್ರೇಷನ್. ಟೋಟಲ್ 4 ಟೈಪ್ಸ್ದೊಳಗೆ PUC ಸೆಕೆಂಡ್ ಇಯರ್ಗೆ ಇರುವಂಥ ಟೈಟ್ರೇಷನ್ ಅಂದರೆ ಯಾವುದಂತಾರೆ ರಿಡಾಕ್ಸ್ ಟೈಟ್ರೇಷನ್. ರಿಡಾಕ್ಸ್ ಟೈಟ್ರೇಷನ್ ಅಂತಂದರೆ ಏನು ಅಂತಂದರೆ, ರಿಡಾಕ್ಸ್ ರಿಯಾಕ್ಷನ್ ಅಂತಂದರೆ ದ ಪ್ರೊಸೆಸ್ ಸೈಮಲ್ಟೇನಿಯಸ್ಲಿ ಆಕ್ಸಿಡೇಷನ್ ಆ್ಯಂಡ್ ರಿಡಕ್ಷನ್ ಆರ್ ಕಾಲ್ಡ್ ಆಸ್ ದಿ ಏನು ಕರೀತಾರೆ ಅಂದರೆ ರಿಡಾಕ್ಸ್ ರಿಯಾಕ್ಷನ್ ಅಂತ ಕರೀತಾರೆ. ಇಲ್ಲಿ ರಿಡಾಕ್ಸ್ ಟೈಟ್ರೇಷನ್ ಮತ್ತು ರಿಡಾಕ್ಸ್ ಟೈಟ್ರೇಷನ್ ಆಕ್ಸಿಡೇಷನು ಮತ್ತು ರಿಡಕ್ಷನ್ ಅಂತ ಬರುತ್ತೆ. ಇಲ್ಲಿ ಏನಿದೆ ಅಂದರೆ 2 ಸೊಲ್ಯೂಷನ್ಸ್ ಇದೆ. ಒಂದು KMnO4 ಸೊಲ್ಯೂಷನು, ಒಂದು FAS ಸೊಲ್ಯೂಷನ್. 2 ಸೊಲ್ಯೂಷನ್ಸ್ ಇದೆ. KMnO4 ಸೊಲ್ಯೂಷನ್ ಅಂದರೆ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಸೊಲ್ಯೂಷನು, FAS ಅಂತಂದರೆ ಪೆರಸ್ ಅಮೋನಿಯಂ ಸಲ್ಫೇಟ್. ಇವು 2 ಸೊಲ್ಯೂಷನ್ಸ್ ಇದೆ. ಆ 2 ಸೊಲ್ಯೂಷನ್ಸ್ದೊಳಗೆ ಒಂದು ನೋನ್ ಕಾನ್ಸಂಟ್ರೇಷನು, ಇನ್ನೊಂದು ಅನ್ನೋನ್ ಕಾನ್ಸಂಟ್ರೇಷನ್ ಸೊಲ್ಯೂಷನ್. ನೋನ್ ಸೊಲ್ಯೂಷನ್ ಅಂತಂದರೆ ಮೊಲಾರಿಟಿಯನ್ನು ಕೊಟ್ಟಂಥದ್ದು ಮೀನ್ಸ್ 0.1 m FAS ಸೊಲ್ಯೂಷನ್. ಇದು ಅನ್ನೋನ್ ಕಾನ್ಸಂಟ್ರೇಷನ್. ಇದ್ರದ್ದು ಏನಿದೆ ಅಂತಂದರೆ ನಮ್ಮದು ವಾಲ್ಯೂಮ್ ಗೊತ್ತಿಲ್ಲ, ಬಟ್ ಇದ್ರ ಮುಖಾಂತರ ನೋನ್ ಕಾನ್ಸಂಟ್ರೇಷನ್ ಇದ್ದಂತರ ಅನ್ನೋನ್ ಕಾನ್ಸಂಟ್ರೇಷನ್ ವಾಲ್ಯೂಮನ್ನು ನಾವು ಏನು ಮಾಡಬೇಕಂತಂದರೆ ಕಂಡುಹಿಡಿಬೇಕು. ಇದು ಯಾವ ಪ್ರೊಸೆಸ್ ಮುಖಾಂತರ ಅಂತಂದರೆ ಟೈಟ್ರೇಷನ್ ಪ್ರೊಸೆಸ್ ಮುಖಾಂತರ ನಾವು ಏನು ಮಾಡಬೇಕಂತಂದರೆ ಕಂಡುಹಿಡಿಬೇಕು. ಇದನ್ನು ಯಾವ ರೀತಿಯ ಟೈಟ್ರೇಷನ್ ಮಾಡಬೇಕು ಅನ್ನೋದನ್ನು ಇಲ್ಲಿ ಪ್ರೊಸೆಸ್ ಇದೆ. ಫಸ್ಟ್ ಇದಕ್ಕೆ ಏನು ಕರೀತಾರೆ ಅಂದರೆ ಬ್ಯೂರೇಟ್ ಅಂತ ಕರೀತಾರೆ. ವಾಟ್ ಈಸ್ ಮೀನ್ ಬೈ ಬ್ಯೂರೇಟ್? ಬ್ಯೂರೇಟ್ ಈಸ್ ಎ ಲಾಂಗ್ ಗ್ರಾಜುಯೇಟೆಡ್ ಟ್ಯೂಬ್ ಆರ್ ಕಾಲ್ಡ್ ಆಸ್ ದಿ ಏನು ಕರೀತಾರೆ ಬ್ಯೂರೇಟು. ನೆಕ್ಸ್ಟ್ ಇನ್ನೊಂದು ಪಿಪೆಟ್ ಇದೆ. ನೆಕ್ಸ್ಟ್ ಇದಕ್ಕೆ ಏನು ಕರೀತಾರೆ ಅಂದರೆ ಬ್ಯೂರೇಟ್ ಸ್ಟ್ಯಾಂಡ್. ಇದಕ್ಕೆ ಏನು ಕರೀತಾರೆ ಅಂದರೆ ಬ್ಯೂರೇಟ್ ಸ್ಟ್ಯಾಂಡು. ನೆಕ್ಸ್ಟ್ ಇವು ಕೊನಿಕಲ್ ಫ್ಲಾಸ್ಕ್, 250 ml ಕೊನಿಕಲ್ ಫ್ಲಾಸ್ಕು, 100 ml ಕೊನಿಕಲ್ ಫ್ಲಾಸ್ಕ್ ಇದು ಬೀಕರ್ಸು. ಇದು 250 ಕೊನಿಕಲ್ ಫ್ಲಾಸ್ಕು, ಇದು 100 ಕೊನಿಕಲ್ ಫ್ಲಾಸ್ಕು ಬೀಕರ್ಸು. ನೆಕ್ಸ್ಟ್ ಇದಕ್ಕೆ ಏನು ಕರೀತಾರೆ ಅಂದರೆ ಕೊನಿಕಲ್ ಫ್ಲಾಸ್ಕ್. ಏನಿದೆ ಕೊನಿಕಲ್ ಫ್ಲಾಸ್ಕ್. ನೆಕ್ಸ್ಟ್ ಓಕೆ, ಇದಕ್ಕೆ ಏನು ಕರೀತಾರೆ ಅಂದರೆ ಪಿಪೆಟ್ ಅಂತ ಕರೀತಾರೆ. 10 ml ಪಿಪೆಟ್. ಏನಿದೆ 10 ml ಪಿಪೆಟ್. ಫಸ್ಟ್ ಕೊನಿಕಲ್ ಫ್ಲಾಸ್ಕನ್ನು ತೊಗೊಂಡು ಡಿಸ್ಟಿಲ್ ವಾಟರಲ್ಲಿ ಏನು ಮಾಡಬೇಕಂದ್ರೆ ವಾಶ್ ಮಾಡಬೇಕು. ನೆಕ್ಸ್ಟ್ ಏನು ಮಾಡಬೇಕಂತಂದರೆ ನೋನ್ ಕಾನ್ಸಂಟ್ರೇಷನ್ ಸೊಲ್ಯೂಷನ್. ನೋನ್ ಕಾನ್ಸಂಟ್ರೇಷನ್ ಸೊಲ್ಯೂಷನ್ ಅಂದರೆ ಕೊಟ್ಟಂಥ ಕಾನ್ಸಂಟ್ರೇಷನ್ನ ಇದನ್ನ ಏನು ಮಾಡಬೇಕು 10 ml ಪಿಪೆಟ್ ಮಾಡಬೇಕು. ಯಾವ ರೀತಿಯ ಪಿಪೆಟ್ ಮಾಡಬೇಕು ಅನ್ನೋದು ಓಕೆ. 10 ml ಅಂತಂದರೆ ಇಲ್ಲೊಂದು ಮಾರ್ಕ್ ಇದೆ. ಈ ಮಾರ್ಕಿನ ಮಟ್ಟ ನಾವು ಏನು ಮಾಡಬೇಕಂತಂದರೆ ಈ ಸೊಲ್ಯೂಷನ್ನ ತೊಗೋಬೇಕು. ಇದನ್ನು ಯಾವ ರೀತಿ ತೊಗೋಬೇಕಂತಂದರೆ ಈ ಥರ ಪ್ರೊಸೆಸ್ ಮಾಡಬಾರ್ದು. ಇದನ್ನು ಈ ಫಿಂಗರ್ಸನ್ನು ರೊಟೇಟ್ ಮಾಡ್ಕೋತಾ ಇರಬೇಕು. ಜಸ್ಟ್ ಎಸ್ 10 ml. ಇದನ್ನು ಏನು ಮಾಡಬೇಕಂತಂದರೆ ಕೊನಿಕಲ್ ಫ್ಲಾಸ್ಕ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಜಸ್ಟ್ ಈ ಪಿಪೆಟ್ ಮುಂದ್ಗಡೆ ಇನ್ನೂ ಸೊಲ್ಯೂಷನ್ ಇದೆ, ಇದನ್ನು ಜಸ್ಟ್ ಟಚ್ ಮಾಡಬೇಕಷ್ಟೆ. ಈ ಥರ ಸೊಲ್ಯೂಷನ್ದೊಳಗೆ ಮಾಡಬಾರ್ದು. ಈ ಥರ ಇಲ್ಲಿ ಪ್ಲೇಸ್ ಖಾಲಿ ಇರ್ತೈತೆ, ಈ ಪ್ಲೇಸಿಗೆ ಸ್ವಲ್ಪ ನಾವು ಏನು ಮಾಡಬೇಕು ಟಚ್ ಮಾಡಬೇಕು. ಅವಾಗ ಸೊಲ್ಯೂಷನ್ ಏನಾಗುತ್ತೆ ಅಂದರೆ ಕ್ಲಿಯರ್ ಆಗುತ್ತೆ. ಓಕೆ. 10 ದೇರ್ ಈಸ್ ಎ ನೋ ಇಂಡಿಕೇಟರ್ ಇನ್ ದಿಸ್ ರಿಯಾಕ್ಷನ್. ಯಾಕಂತಂದರೆ KMnO4 ಇಸ್ ಎ ಸೆಲ್ಫ್ ಇಂಡಿಕೇಟರ್. ಓಕೆ. ನೆಕ್ಸ್ಟ್ ಬ್ಯೂರೇಟ್ ಇದೆ. ಈ ಬ್ಯೂರೇಟ್ದ ಸೊಲ್ಯೂಷನ್ನ KMnO4 ಸೊಲ್ಯೂಷನ್ ತೊಗೋಬೇಕು. ಅಂದರೆ ಅನ್ನೋನ್ ಕಾನ್ಸಂಟ್ರೇಷನ್ ಸೊಲ್ಯೂಷನ್. ವಿತ್ ದಿ ಹೆಲ್ಪ್ ಆಫ್ ಪನೆಲ್.
ಸೊಲ್ಯೂಷನ್ ಏನಿದೆ ಅಂದರೆ ಜಾಸ್ತಿ ಇದೆ, ಅದನ್ನು ಸ್ವಲ್ಪ ಸ್ಲೋ ಆಗಿ ನಾವೇನು ಮಾಡಬೇಕಂತಂದರೆ ಸೊಲ್ಯೂಷನ್ನ ರಿಮೂವ್ ಮಾಡಬೇಕು. ಓಕೆ, ಇಲ್ಲಿದೆ ಟೋಟಲ್ ಬ್ಯೂರೇಟ್ ರೇಂಜ್ ಎಷ್ಟಿದೆ ಅಂತ 50 ml ಇದೆ. ಎಷ್ಟಿದೆ? 50 ml. ಇದರೊಳಗೆ 2 ಟೈಪ್ ಸೊಲ್ಯೂಷನ್ಸ್ ಬರುತ್ತೆ. ಒಂದು ಕಲರ್ ಸೊಲ್ಯೂಷನು, ಇನ್ನೊಂದು ಕಲರ್ಲೆಸ್ ಸೊಲ್ಯೂಷನ್. ಕಲರ್ಲೆಸ್ ಸೊಲ್ಯೂಷನ್ನ ಲೋವರ್ ಮಿನಿಸ್ಕಸ್ ಥರ ತೊಗೋಬೇಕು, ಕಲರ್ ಸೊಲ್ಯೂಷನ್ಸನ್ನು ಅಪ್ಪರ್ ಮಿನಿಸ್ಕಸ್ ತೊಗೋಬೇಕು. ಇಲ್ಲಿದೆ ಸೊಲ್ಯೂಷನ್, ಕರೆಕ್ಟ್ ಈ ಲೈನಿಗೆ ಏನಿದೆ ಕಟ್ಟಿದೆ, ಅದನ್ನು ನಾವು ಕರೆಕ್ಟ್ ಸೊಲ್ಯೂಷನ್ ನೋಡಬೇಕು. ಇಲ್ಲಿ ಏನು ಏರ್ ಬಬಲ್ಸ್ ಇರಬಾರ್ದು. ಏರ್ ಬಬಲ್ಸ್ ಇತ್ತಂದರೆ ನಾವು ಏನು ಮಾಡಬೇಕು, ಅದನ್ನು ಏರ್ ಬಬಲ್ಸನ್ನು ರಿಮೂವ್ ಮಾಡಬೇಕು. ಈಗ ನಾವು ಏನು ಮಾಡಿದ್ವಿ ಅಂತಂದರೆ ಎಲ್ಲ ಪ್ರೊಸೀಜರ್ನು ಕರೆಕ್ಟ್ ಇದ್ದಂಗೆ ನಾವು ಏನು ಮಾಡಿದ್ವಿ, ಕರೆಕ್ಟ್ ಸೆಟಪ್ ಮಾಡ್ಕೊಂಡಿದ್ವಿ. ಯಾಕಂತಂದರೆ ಈಗ ನಾವು ಏನು ಮಾಡಬೇಕಂದ್ರೆ ಟೈಟ್ರೇಷನ್ ಸ್ಟಾರ್ಟ್ ಮಾಡಬೇಕು. ಯಾವ ರೀತಿಯ ಸ್ಟಾರ್ಟ್ ಮಾಡಬೇಕು ಅನ್ನೋದನ್ನು ನೋಡಿದೆ. ಏನು ಮಾಡಬೇಕಂತಂದರೆ ಇಲ್ಲಿ ಕೊನಿಕಲ್ ಪಾಸ್ದೊಳಗೆ FAS ಸೊಲ್ಯೂಷನ್ ಇದೆ, ಇಲ್ಲಿ KMnO4 ಸೊಲ್ಯೂಷನ್ ಇದೆ. ಡ್ರಾಪ್ ವೈಸ್ KMnO4 ಸೊಲ್ಯೂಷನ್ನ FASಗೆ ನಾವು ಏನು ಮಾಡಬೇಕು, ಟ್ರಾನ್ಸ್ಫರ್ ಮಾಡಬೇಕು. ಡ್ರಾಪ್ ವೈಸನ್ನು ನಾವು ಏನು ಆ್ಯಡ್ ಮಾಡ್ಕೋತ ಹೋಗ್ತಾ ಇರಬೇಕು. ಅಪ್ ಟು ದಿ ಎಲ್ಲಿ ಮಟ್ಟ ಆತಂದರೆ ಎಂಡ್ ಪಾಯಿಂಟ್ ಏನಿದೆ ಕಲರ್ಲೆಸ್ ಟು ಪೇಲ್ ಪಿಂಕ್ ಇದೆ, ಅಲ್ಲಿ ತನಕ ನಾವು ಏನು ಮಾಡಬೇಕು, ಡ್ರಾಪ್ ವೈಸ್ ಆ್ಯಡ್ ಮಾಡ್ಕೋತ ಹೋಗ್ತಾ ಇರಬೇಕು. ನೆಕ್ಸ್ಟ್ ಈ ನೋಕಿಗೆ 2 ಫಿಂಗರ್ಸನ್ನು ಇಲ್ಲಿ ಇಡಬೇಕು. ನೆಕ್ಸ್ಟ್ 3 ಫಿಂಗರ್ಸ್ ಅಷ್ಟೇ ನಾವು ಕೊನಿಕಲ್ ಪ್ಲಾಸ್ಕಿಗೆ ಏನು ಮಾಡಬೇಕು, ತೊಗೋಬೇಕು. 3 ಫಿಂಗರ್ಸ್ ಅಷ್ಟೇ ಸ್ಟೀರ್ ಮಾಡ್ತಾ ಇರಬೇಕು ಕಂಟಿನ್ಯೂಸ್ಲಿ. ಯಾಕಂತಂದರೆ ಅಲ್ಲಿ ಬೋತ್ ಆಕ್ಸಿಡೇಷನ್ ಮತ್ತು ರಿಡಕ್ಷನ್ ಏನಾಗ್ತಾ ಇರ್ತದೆ ಅಂದರೆ ರಿಯಾಕ್ಷನ್ ಆಗ್ತಾ ಇರ್ತೈತಿ. ಅವಾಗ ಎಂಡ್ ಪಾಯಿಂಟ್ ಕಲರ್ಲೆಸ್ ಸೊಲ್ಯೂಷನ್ ಇದೆ, ಇದೇನಾಗಬೇಕಂದ್ರೆ ಕಲರ್ಲೆಸ್ ಟು ಪೇಲ್ ಪಿಂಕ್ ಆಗಬೇಕು. ಈ ಫಿಂಗರ್ಸನ್ನು ಅಷ್ಟೇ ಈ ನಾಬಿಗೆ ಹಿಡಿಬೇಕು. ಕೊನಿಕಲ್ ಫ್ಲಾಸ್ಕನ್ನು ಓನ್ಲಿ 3 ಫಿಂಗರ್ಸನ್ನು ಮಾಡಬೇಕು, ಏನು ಬೇಕು ಹಿಡ್ಕೋಬೇಕು. ನೆಕ್ಸ್ಟ್ ಡ್ರಾಪ್ ವೈಸ್ KMnO4 ಸೊಲ್ಯೂಷನ್ನ ಟ್ರಾನ್ಸ್ಫರ್ ಟು ಕೊನಿಕಲ್ ಫ್ಲಾಸ್ಕ್. ಎಂಡ್ ಪಾಯಿಂಟ್ ಕಲರ್ಲೆಸ್ ಟು ಪೇಲ್ ಪಿಂಕ್ ಎಷ್ಟು ಬಂದಿದೆ 10 ml ಬಂದಿದೆ. ಅಂದರೆ ಇನಿಷಿಯಲ್ ರೀಡಿಂಗ್ ಎಲ್ಲಿ ತನಕ ಇದೆ 0 ml ಇದೆ. ಫೈನಲ್ ರೀಡಿಂಗ್ ಎಷ್ಟಿದೆ 10.2 ಇದೆ. ಫೈನಲ್ ರೀಡಿಂಗ್ದಲ್ಲಿ ನೋಡಬೇಕು. ಈ ಫೈನಲ್ದೊಳಗೆ ಇನಿಷಿಯಲ್ ನಾವು ಏನು ಮಾಡಬೇಕು, ಕಳಿಬೇಕು. ಟೋಟಲ್ ವಾಲ್ಯೂಮ್ ಆಫ್ ದಿ KMnO4 ಸೊಲ್ಯೂಷನ್ ಎಷ್ಟು ಐತದಂದರೆ 10 ml ಐತೆ. ಈ ಥರ 3 ರೀಡಿಂಗನ್ನು ತೆಗಿಬೇಕು. ಈ ಥರ 3 ರೀಡಿಂಗ್ ತೆಗಿಬೇಕು. ಆ 3 ರೀಡಿಂಗ್ಸನ್ನು ವಾಲ್ಯೂಮ್ ಆಫ್ KMnO4 ಸೊಲ್ಯೂಷನ್ನ ಕೂಡಿಸ್ಬೇಕು, ಡಿವೈಡೆಡ್ ಬೈ 3 ಮಾಡಬೇಕು. ಎಷ್ಟು ಬರುತ್ತಲ್ಲ ಅದಕ್ಕೆ ಏನು ಕರೀತಾರೆ ಅಂದರೆ V1 ಸೊಲ್ಯೂಷನ್ ಅಂತ ಕರೀತಾರೆ. ಯಾವುದಂದರೆ V1 ವಾಲ್ಯೂಮ್ ಆಫ್ KMnO4 ಸೊಲ್ಯೂಷನ್. ಓಕೆ, ಇಷ್ಟು ಮುಗಿತಾರೆ ನೋಡಿ. ಇಷ್ಟೋ ತನಕ ನಾವು ಏನು ಮಾಡಿದ್ವಿ ಅಂತಂದರೆ ಸೊಲ್ಯೂಷನ್ಸನ್ನು ಯೂಸ್ ಮಾಡಿ ಟೈಟ್ರೇಷನ್ಸನ್ನು ನಾವು ಏನು ಮಾಡಿದ್ವಿ. ಈಗ ಕ್ಯಾಲ್ಕುಲೇಷನ್ ಪಾರ್ಟ ಅಂದರೆ ಟೋಟಲ್ ಏನಿದೆ ಅಂತೆ ಅಬ್ಸರ್ವೇಷನ್ ಪೀರಿಯಡ್ದೊಳಗೆ ಯಾವ ತೊಗೊಂಡಿದ್ವಿ KMnO4 ಸೊಲ್ಯೂಷನ್. ಇದಕ್ಕೆ ಏನು ಕರೀತಾರೆ ಅಂದರೆ ಅನ್ನೋನ್ ಕಾನ್ಸಂಟ್ರೇಷನ್. ಏನು ಕರೀತಾರೆ ಅಂದರೆ ಅನ್ನೋನ್ ಕಾನ್ಸಂಟ್ರೇಷನ್. ನೆಕ್ಸ್ಟ್ ಕೊನಿಕಲ್ ಪ್ಲಾಸ್ದೊಳಗೆ ಯಾವುದಿದೆ 10 ml 0.1 FAS ಸೊಲ್ಯೂಷನ್. ಆ್ಯಡ್ 1 ಟೆಸ್ಟ್ ಟ್ಯೂಬ್ ಡೈಲ್ಯೂಟ್ H2SO4. FAS ಅಂತಂದರೆ ಪೆರಸ್ ಅಮೋನಿಯಂ ಸಲ್ಫೇಟ್. ಓಕೆ, ಇದಕ್ಕೆ ಏನು ಕರೀತಾರೆ ಅಂದರೆ ನೋನ್ ಕಾನ್ಸಂಟ್ರೇಷನ್. ಯಾವ ಕಾನ್ಸಂಟ್ರೇಷನು? ನೋನ್ ಕಾನ್ಸಂಟ್ರೇಷನ್ ಸೊಲ್ಯೂಷನ್. ಓಕೆ, ನಾವು ಇಂಡಿಕೇಟರ್ ಯಾವುದಂತಂದರೆ KMnO4 ಈಸ್ ಎ ಸೆಲ್ಫ್ ಇಂಡಿಕೇಟರ್. ನೆಕ್ಸ್ಟ್ ಎಂಡ್ ಪಾಯಿಂಟ್ ಕಲರ್ಲೆಸ್ ಟು ಯಾವುದಿದೆ ಅಂತಂದರೆ ಪೇಲ್ ಪಿಂಕ್. ನೋಡಿದ್ದೀವಿ ಏನಿದೆ ಇನಿಷಿಯಲ್ ರೀಡಿಂಗ್ ಎಷ್ಟಿದೆ ಅಂದರೆ 0.0 ml. ಇನಿಷಿಯಲ್ ರೀಡಿಂಗ್ ಯಾವುದು ಎಷ್ಟಿದೆ ಅಂತಂದರೆ 0.0 ml. ಫೈನಲ್ ರೀಡಿಂಗ್ ಎಷ್ಟು ಬಂದಿದೆ 10.2 ml. ಫೈನಲ್ದಾಗ ಇನಿಷಿಯಲ್ ಕಳಿಬೇಕು, ಎಷ್ಟು ಇರುತ್ತೆ 10.2 ml. ಓಕೆ, ನೆಕ್ಸ್ಟ್ ಒಂದು ನಾವೇನು ಮಾಡಿದ್ವಿ ಟ್ರಯಲ್ ಮಾಡಿದ್ವಿ. ಈಗ ಇನ್ನೊಂದು ಸೇಮ್ ಅದೇ ರೀತಿಯಾಗಿನ 10 ml ಪಿಪೆಟ್ ಮಾಡಬೇಕು, 1 ಟೆಸ್ಟ್ ಟ್ಯೂಬ್ ಡೈಲ್ಯೂಟ್ H2SO4 ಆ್ಯಡ್ ಮಾಡಬೇಕು, ಮತ್ತು KMnO4 ಸೊಲ್ಯೂಷನ್ ನಾವು ಏನು ಮಾಡಬೇಕು ಡ್ರಾಪೇಜ್ ಆ್ಯಡ್ ಮಾಡ್ಕೋತ ಬರಬೇಕು. ಅವಾಗ ಮತ್ತೆ ನೋಡೋದು ಏನು ನೋಡು ಸೆಕೆಂಡ್ ಒನ್ ಕಲರ್ಲೆಸ್ ಟು ಪೇಲ್ ಪಿಂಕ್ ಎಲ್ಲಿಗೆ ಆಗುತ್ತೆ ಸೇಮ್ ಅಷ್ಟೇ. ಯಾವುದಿದೆ ಇದು ಇನಿಷಿಯಲ್ ರೀಡಿಂಗ್ ಆಗಿರ್ತೈತಿ. ನೆಕ್ಸ್ಟ್ ಫೈನಲ್ ರೀಡಿಂಗ್ ಎಷ್ಟು ಬಂದಿದೆ ಅಂದರೆ 20.4 ml.
20.4 ml. ಎಷ್ಟು ಬಂತು? 10.2 ml. 10.2 ml ಅಂತಂದರೆ ಎರಡನೇ ಟ್ರಯಲ್ ಮುಗೀತು. ನೆಕ್ಸ್ಟ್ ಥರ್ಡ್ ಟ್ರಯಲ್ ತೆಗಿಬೇಕು, ಸೇಮ್ ಪ್ರೊಸೆಸ್ ಇದೆ. ಮತ್ತೆ ಕೊನಿಕಲ್ ಪ್ಲಾಸ್ ತೊಗೋಬೇಕು, 10 ml ಪಿಪೆಟ್ ಔಟ್ ಏನು ಮಾಡಬೇಕಂತಂದ್ರೆ ಎಫ್ ಎ ಸೊಲ್ಯೂಷನ್ ತೊಗೋಬೇಕು, 1 ಟೆಸ್ಟ್ ಟ್ಯೂಬ್ ಡೈಲ್ಯೂಟ್ H2SO4 ಆ್ಯಡ್ ಮಾಡಬೇಕು, ಮತ್ತು KMnO4 ಸೊಲ್ಯೂಷನ್ ನಾವು ಏನು ಮಾಡಬೇಕು, ಡ್ರಾಪ್ ವೈಸ್ ಆ್ಯಡ್ ಮಾಡ್ಕೋಬೇಕು. ಅಪ್ ಟು ದಿ ಎಲ್ಲಿ ಮಟ್ಟ ಅಂತಂದರೆ ಕಲರ್ಲೆಸ್ ಟು ಪೇಲ್ ಪಿಂಕ್ ಸೇಮ್ ಅದೇ. ಅವಾಗ ಇನಿಷಿಯಲ್ ರೀಡಿಂಗ್ ಎಷ್ಟು ಬಂದಿರ್ತಂದರೆ 20.4, ನೆಕ್ಸ್ಟ್ 30.6 ml. ಎಷ್ಟು ಬಂತು? 10.2 ml. 10.2 ml. 10.2 ml ಬಂದಂತಂದರೆ ಮೂರು ಏನು ಬಂದಿದೆ? ಕನ್ಕರೆಂಟ್ ರೀಡಿಂಗ್ ಬಂದಿದೆ. ಕನ್ಕರೆಂಟ್ ರೀಡಿಂಗ್ ಅಂತಂದರೆ MBR ಅಂತಿದೆ. ಇಲ್ಲಿ MBR ಏನಿದೆ? ಫಸ್ಟ್ ಒನ್ ಯಾವುದಿದೆ? ವಾಲ್ಯೂಮ್ ಆಫ್ ದಿ KMnO4 ಸೊಲ್ಯೂಷನ್ ಇನ್ ಆ್ಯಡೆಡ್ ml ಯಾವುದಿದೆ? 10.2, 10.2, 10.2. ಇವು ಎಲ್ಲ ಟ್ರಯಲ್ ನಂಬರ್ಸ್. ಈ ಟ್ರಯಲ್ ನಂಬರ್ಸ್ 10.2 ಪ್ಲಸ್ 10.2 ಪ್ಲಸ್ 10.2 ಡಿವೈಡೆಡ್ ಬೈ 3 ಎಷ್ಟು ಬರ್ತು? 30.6 ಡಿವೈಡೆಡ್ ಬೈ 3 ಎಷ್ಟು ಬರ್ತು? 10.2 ml. ಈ 10.2 ml ಬಂದತ್ತಂದರೆ ಇದಕ್ಕೆ ಏನು ಕರೀತಾರೆ ಅಂದರೆ V1. ಏನಂತ ಕರೀತಾರೆ ಅಂದರೆ V1. ನಾವು ಫಾರ್ಮುಲಾ ಇಸ್ ದೇರ್. ಏನಿದೆ? ಕ್ಯಾಲ್ಕುಲೇಷನ್ ಪಾರ್ಟ್ ಇದೆ. ಕ್ಯಾಲ್ಕುಲೇಷನ್ ಪಾರ್ಟ್ ಏನಿದೆ? ಫಾರ್ಮುಲಾ A1 M1 V1 is equal to A1 M1 V1 is equal to A2 M2 V2 FAS ಸೊಲ್ಯೂಷನ್. ಇದು ಏನು ಕರೀತಾರೆ ಅಂದರೆ KMnO4 ಸೊಲ್ಯೂಷನು. ಇದು ಏನು ಕರೀತಾರೆ ಅಂದರೆ FAS ಸೊಲ್ಯೂಷನ್. M1 is equal to 1 ಡಿವೈಡೆಡ್ ಬೈ ಯಾವುದಿದೆ? M1 is equal to ಏನಿದೆ? ಮೊಲಾರಿಟಿ is equal to M1 A2 M2 V2 divided by A1 into V1. M1 is equal to A2 ಅಂದರೆ ಏನಿದೆ? A2 ಅಂದರೆ ಇಲ್ಲಿದೆ ಆಕ್ಸಿಡೇಷನ್ ಎಷ್ಟು ಎಲೆಕ್ಟ್ರಾನ್ಸನ್ನು ಏನಾಗಿದೆ? ರಿಲೀಸ್ ಆಗಿದೆ 1 ಎಲೆಕ್ಟ್ರಾನ್ಸ್. ಮೀನ್ಸ್ ಎಷ್ಟಿದೆ? ರಿಡಕ್ಷನ್. ಆಕ್ಸಿಡೇಷನ್ ಆಗಿದೆ ಅಂತ ಎಷ್ಟು ಎಲೆಕ್ಟ್ರಾನ್ ಆಕ್ಸಿಡೇಷನ್ ಆಗಿದೆ? ನಂಬರ್ 1 ಇನ್ಕ್ರೀಸ್ ಇನ್ ದಿ ಆಕ್ಸಿಡೇಷನ್ ನಂಬರ್. ನೆಕ್ಸ್ಟ್ ರಿಡಕ್ಷನ್ ಎಷ್ಟಿದೆ? +7 ಅಂತಂದರೆ ಇಲ್ಲಿ +2 ಟೋಟಲ್ ಎಷ್ಟು? 5 ಯೂನಿಟ್. ಕ್ರಾಸ್ ಮಲ್ಟಿಪ್ಲಿಕೇಶನ್ ಇಲ್ಲಿ 5 ಮಾಡಬೇಕು, ನೆಕ್ಸ್ಟ್ ಇಂಟು ಇಲ್ಲಿ ಏನು ಮಾಡಬೇಕು? 1 ಮಾಡಬೇಕು. ಎಷ್ಟಿದೆ ರೀ? A2 is equal to A1 is equal to ಏನಿದೆ? ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಗೇನ್ಡ್ ಫಾರ್ ಫಾರ್ಮುಲಾ ಯೂನಿಟ್ ಆಫ್ 5. A1 is equal to 1 ಇದೆ. A2 is equal to 1 ಇದೆ. ಇಂಟು M2 is equal to M2 ಅಂತಂದ್ರೆ ಏನಿದೆ? FAS ಮೀನ್ಸ್ 0.1 ಇದೆ. ವಾಲ್ಯೂಮ್ ಅಂದರೆ ಎಷ್ಟು ಕೊಟ್ಟಿದ್ದಾರೆ? FAS ವಾಲ್ಯೂಮ್ ಮೀನ್ಸ್ 10 ml ಇದೆ. ಡಿವೈಡೆಡ್ ಬೈ A1 is equal to ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಗೇನ್ಡ್ ಫಾರ್ ಫಾರ್ಮುಲಾ ಯೂನಿಟ್ ಆಫ್ KMnO4 ಸೊಲ್ಯೂಷನ್ ಎಷ್ಟಿದೆ? 5 ಇದೆ. ನೆಕ್ಸ್ಟ್ V1 is equal to V1 ಅಂದರೆ ಯಾವುದೇ? ಮೀನ್ ಬ್ಯೂರೇಟ್ ರೀಡಿಂಗ್ ಎಷ್ಟಿದೆ? 10.2 ml. 10.2 ml is equal to ಎಷ್ಟಿದೆ? M1 is equal to ಎಷ್ಟಿದೆ? ನಂಬರ್ 1 ಇಂಟು 0.1 ಇಂಟು 10 ಎಷ್ಟಿದೆ? 1 ಡಿವೈಡೆಡ್ ಬೈ 5 ಇಂಟು 10.2 is equal to 51. Now M1 is equal to 1 divided by 51 is equal to ಎಷ್ಟಿದೆ? 0.019 m. 0.019 m. ಇಷ್ಟು ಮೋಲಾರಿಟಿಯನ್ನು ಬಂದಿದೆ. ಅವ್ರು ಲಾಸ್ಟಿಗೆ ಬರಿಬೇಕು. ಏನು ಬರಿಬೇಕಂದ್ರೆ ರಿಸಲ್ಟ್ ಏನಿದೆ? ದ ಮೊಲಾರಿಟಿ ಆಫ್ KMnO4 ಈಸ್ 0.019 m. Thank you.